ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಪವರ್ ಪ್ಲಾಂಟ್ ಬೇಸಿಕ್ಸ್ಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ದಿನ ನಾನು ತಮ್ಮೆಲ್ಲರ ಮುಂದೆ ಒಂದು ವೆರಿ ಟ್ರಿಕ್ಕಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಒಂದಿಗೆ ಬಂದಿದ್ದೇನೆ. ಸ್ಮಾಲ್ ವಿಡಿಯೋ ಇದೆ, ಕೊನೆ ತನಕ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನೋಡಿ, ಇವತ್ತಿನ ಟಾಪಿಕ್ ಡಿಫ್ರೆಂಟ್ ಸ್ಮೋಕ್ ಕಲರ್ಸ್ ಫ್ರಮ್ ಚಿಮ್ನಿ. ಚಿಮ್ನಿಯಿಂದ ಯಾವ್ಯಾವ ಡಿಫ್ರೆಂಟ್ ಕಲರ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಇರ್ತಾರೆ ಪ್ರತಿಯೊಂದು ಪ್ಲಾಂಟ್ ನಲ್ಲಿ, ಅವರು ಕಂಟ್ರೋಲ್ ರೂಮಿಗೆ ಬರ್ದಂಗೆನೆ ಚಿಮ್ನಿ ಕಲರ್ ಅನ್ನ, ಚಿಮ್ನಿಯಿಂದ ಬರುವಂತ ಸ್ಮೋಕಿನ ಕಲರ್ ಅನ್ನ ನೋಡ್ಕೊಂಡು ಅಲ್ಲೇ ಅಸಂಪ್ಷನ್ ಮಾಡ್ಕೊಂಡು ಯಾವ ತರ ಕಂಬಷನ್ ಆಗ್ತಾ ಇದೆ ಅನ್ನೋದನ್ನ ತಮಗೆ ಫೋನ್ ಮುಖಾಂತರ ಹೇಳ್ಬಹುದು. ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರಾ. ಯಾವ್ಯಾವ ಡಿಫ್ರೆಂಟ್ ಕಲರ್ಸ್ ಇರ್ತವೆ? 3 ತರದ್ದು ಡಿಫ್ರೆಂಟ್ ಕಲರ್ಸ್ ಇರ್ತವೆ. ಒಂದಿರುತ್ತೆ ವೈಟ್, ಒಂದಿರುತ್ತೆ ಹೆವಿ ಬ್ಲ್ಯಾಕ್ ಇರುತ್ತೆ, ಇನ್ನೊಂದು ಹೇಜಿ ಬ್ರೌನ್ ಇರುತ್ತೆ, ಒಂದು ಫುಲ್ ಡೆನ್ಸ್ ಆಗಿ ವೈಟ್ ಕಲರ್ ಇರುತ್ತೆ, ನೆಕ್ಸ್ಟ್ ಹೆವಿ ಬ್ಲ್ಯಾಕ್ ಇರುತ್ತೆ, ನೆಕ್ಸ್ಟ್ ಥರ್ಡ್ ಒನ್ ಬ್ರೌನ್, ಹೇಜಿ ಬ್ರೌನ್ ಕಲರ್ ಇರುತ್ತೆ. ಸೊ ಅವು 3 ಕಲರ್ ಯಾಕೆ ಡಿಫ್ರೆಂಟ್ ಟೈಮ್ ಅಲ್ಲಿ ಯಾವ ತರ ಏನಾಗುತ್ತೆ, ಅದರಿಂದ ಪ್ರಾಬ್ಲಮ್ ಏನು, ಯಾವ ಕಾರಣಕ್ಕಾಗಿ ಆ ಕಲರ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ ಚಿಮ್ನಿ ಸ್ಮೋಕ್ ಅನ್ನ ಅಂತ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ರಿ. ಒಂದನೇದ್ದು ಡೆನ್ಸ್ ವೈಟ್ ಸ್ಮೋಕ್. ಓಕೆ, ಡೆನ್ಸ್ ವೈಟ್ ಸ್ಮೋಕ್ ಅಂದ್ರೆ ಅತಿ ಹೆಚ್ಚು ನಮ್ಮ ಏರ್ ಸಪ್ಲೈ ಆಯ್ತು ಬಾಯ್ಲರ್ಗೆ ಅಂತಂದಾಗ ನಮ್ದು ಏನಾಗುತ್ತೆ, ಕಂಬಷನ್ ಪ್ರಾಪರ್ ಆಗಿ ಎಕ್ಸೆಸ್ ಏರ್ ಆಗುತ್ತಲ್ಲ, ಎಕ್ಸೆಸ್ ಏರ್ ಆಗಿರೋದನ್ನ ನಾವು ಫುಲ್ ವೈಟ್ ಸ್ಮೋಕ್ ಆಗಿ ನಾವು ಚಿಮ್ನಿಲಿ ಅಬ್ಸರ್ವ್ ಮಾಡಬಹುದು. ಅಂದ್ರೆ ಇಲ್ಲಿ ಬರೀತೀನಿ ನೋಡಿ, ಎಕ್ಸೆಸ್ ಏರ್ ಸಪ್ಲೈಡ್ ಟು ದಿ ಬಾಯ್ಲರ್. ಓಕೆ, ಇದು ಡೆನ್ಸ್ ವೈಟ್ ಸ್ಮೋಕ್ ಯಾವಾಗ ಬರುತ್ತೆ? ಎಕ್ಸೆಸ್ ಏರ್ ಸಪ್ಲೈ ಟು ದಿ ಬಾಯ್ಲರ್. ಯಾವಾಗ ನಾವು ಜಾಸ್ತಿ ಏರ್ ಅನ್ನ ಸಪ್ಲೈ ಮಾಡ್ತೀವಿ, ಕಂಬಷನ್ ಆಗಕ್ಕಿನ್ನ ಎಷ್ಟು ಅವಶ್ಯಕತೆ ಇರುತ್ತೆ ಅದಕ್ಕಿಂತ ಜಾಸ್ತಿ ಏರ್ ನಾವು ಸಪ್ಲೈ ಮಾಡಿದ್ವಿ ಅಂದ್ರೆ ನಮ್ದು ಸ್ಮೋಕ್ ಏನಾಗುತ್ತೆ, ವೈಟ್ ಸ್ಮೋಕ್ ಆಗಿ ಅಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿರುತ್ತೆ, ಹೆವಿ ಬ್ಲ್ಯಾಕ್ ಇರುತ್ತೆ, ಹೆವಿ ಬ್ಲ್ಯಾಕ್ ಸ್ಮೋಕ್. ಹೆವಿ ಬ್ಲ್ಯಾಕ್ ಸ್ಮೋಕ್ ಇರುತ್ತೆ. ಅದು ಯಾವಾಗ ಬರುತ್ತೆ? ನಾವು ಇವಾಗ ಒಂದು ಎಕ್ಸೆಸ್ ಏರ್ ಸಪ್ಲೈ ಟು ದಿ ಬಾಯ್ಲರ್ ನೋಡಿದ್ವಿ ವೈಟ್ ಸ್ಮೋಕ್ ಬರಕ್ಕೆ. ಇವಾಗ ಹೆವಿ ಬ್ಲ್ಯಾಕ್ ಸ್ಮೋಕ್ ಯಾವಾಗ ಬರುತ್ತೆ ಅಂತಂದ್ರೆ, ನಾವು ಕಂಬರ್ಷನ್ ಆಗಕ್ಕೆ ಎಷ್ಟು ಅವಶ್ಯಕತೆ ಇದೆ ಏರ್ದ್ದು, ಆ ಏರ್ನ ನಾವು ಕಡಿಮೆ ಪ್ರಮಾಣದಲ್ಲಿ ಕೊಟ್ವಿ, ಬಾಯ್ಲರ್ಗೆ ಸಪ್ಲೈ ಮಾಡಿದ್ವಿ ಅಂದಾಗ ಈ ಬ್ಲ್ಯಾಕ್ ಸ್ಮೋಕ್ ನಮಗೆ ಚಿಮ್ನಿ ಮುಖಾಂತರ ಕಂಡು ಬರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋನ ನಾವು ಮತ್ತೆ ಏರ್ ಸಪ್ಲೈನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಓಕೆ, ಯಾವಾಗ ಹೆವಿ ಬ್ಲ್ಯಾಕ್ ಸ್ಮೋಕ್ ಬರುತ್ತೆ? ಇನ್ಸಫಿಶಿಯಂಟ್ ಏರ್ ಸಪ್ಲೈಡ್ ಟು ದಿ ಬಾಯ್ಲರ್. ಇನ್ಸಫಿಶಿಯಂಟ್ ಏರ್ ಸಪ್ಲೈ ಆಯ್ತು ಬಾಯ್ಲರ್ಗೆ ಅಂದಾಗ ನಮ್ದು ಏನಾಗುತ್ತೆ, ಹೆವಿ ಬ್ಲ್ಯಾಕ್ ಸ್ಮೋಕ್ ಎಕ್ಸಿಟ್ ಆಗುತ್ತೆ ಚಿಮ್ನಿಯಿಂದ. ನೆಕ್ಸ್ಟ್ ಥರ್ಡ್ ಒನ್ ಹೇಜಿ ಬ್ರೌನ್ ಕಲರ್. ಇದು ಯಾವಾಗ ಆಗುತ್ತೆ? ಪ್ರಾಪರ್ ಸಪ್ಲೈ ಆಫ್ ಏರ್ ಟು ದಿ ಬಾಯ್ಲರ್. ಅಂದ್ರೆ ನಾವು ಹೇಜಿ ಬ್ರೌನ್ ಕಲರ್ ಅಂದ್ರೆ ದ ಬೆಸ್ಟ್ ಸಪ್ಲೈ ಆಫ್ ಏರ್ ಫ್ಯೂಯಲ್ ಮಿಕ್ಸ್ಚರ್. ಅಂದ್ರೆ ನಾವು ಪ್ರಾಪರ್ ಆಗಿ FD ಏರ್ ಅನ್ನ ಎಷ್ಟು ನಮಗೆ ಅವಶ್ಯಕತೆ ಇದೆ ನಮ್ಮ ಕಂಬಷನ್ ಆಗ್ಲಿಕ್ಕೆ ಅನ್ನೋದನ್ನ ನಾವು ನೋಡ್ಕೊಂಡು ಪ್ರಾಪರ್ ಆಗಿ ಏನ್ ಮೇಂಟೈನ್ ಮಾಡ್ತೀವಲ್ಲ, ಅವಾಗ ನಮ್ದು ಚಿಮ್ನಿ ಮುಖಾಂತರ ಹೇಜಿ ಬ್ರೌನ್ ಕಲರ್ ನಾವು ಅಲ್ಲಿ ವೀಕ್ಷಿಸಬಹುದು. ಅದೇ ರೀತಿ ನಾವು ಎಲ್ಲಾ ಪ್ಲಾಂಟ್ ಅಲ್ಲೂ ನೋಡಿರ್ತೀರಾ ನೀವು, ಎಕ್ಸ್ಪೀರಿಯನ್ಸ್ ಪರ್ಸನ್ ಸ್ಮೋಕ್ ನೋಡಿದ ತಕ್ಷಣನೇ, ಚಿಮ್ನಿ ಸ್ಮೋಕ್ ನೋಡಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಕಂಟ್ರೋಲ್ ರೂಮಿಗೆ ಅಥವಾ ಶಿಫ್ಟ್ ಇನ್ಚಾರ್ಜ್ ಗಳಿಗೆ ಇನ್ಫಾರ್ಮ್ ಮಾಡ್ಬಿಡ್ತಾರೆ. ಅಥವಾ ಹೆವಿ HODs ಗಳಾಗ್ಲಿ, ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಪರೇಟರ್ ಗಳಾಗ್ಲಿ, ಶಿಫ್ಟ್ ಇನ್ಚಾರ್ಜ್ ಗಳಾಗ್ಲಿ, ಡೆಸ್ಕ್ ಇಂಜಿನಿಯರ್ಸ್ ಗಳಾಗ್ಲಿ, ಈ ಕಲರ್ಸ್ ಅನ್ನ ನೋಡಿದ ತಕ್ಷಣನೇ ಅವರು ಅಸಂಪ್ಷನ್ ಮಾಡ್ಕೊಂಡು ನಾವು ಏರ್ ಫ್ಯೂಯಲ್ ಮಿಕ್ಸ್ಚರ್ ಪ್ರಾಪರ್ ಆಗ್ತಾ ಇದೆ ಇಲ್ಲ ಅನ್ನೋದನ್ನ ನಾವು ಇಮಿಡಿಯೇಟ್ ಆಗಿ ಅಸ್ಯೂಮ್ ಮಾಡಬಹುದು. ಈ 3 ಕಲರ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಈ ವಿಡಿಯೋದಲ್ಲಿ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.